ನಿವೃತ್ತ ಪೊಲೀಸ್ ಅಧಿಕಾರಿಗಳು ನಾಗರಾಜ್ ಅವರು ನಮ್ಮ ಜೊತೆನಲ್ಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಾನು ಆರಂಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ ನಾಗರಾಜ್ ಸರ್, ಆರಕ್ಷಕರಿಗೆ ರಕ್ಷಣೆ ಇಲ್ವ ನಮ್ಮಲ್ಲಿ ಅಂತಂದ್ಬಿಟ್ಟು. ಬಟ್ ವೆರಿ ಅನ್ಫಾರ್ಚುನೇಟ್, ನಾವು ಇವಾಗ ಅನ್ಕೋಬೋದು ಅವ್ರು ಹಂಗೆ ಮಾಡ್ಬೋದಾಗಿತ್ತು ಹಿಂಗೆ ಮಾಡ್ಬೋದಾಗಿತ್ತು ಅಂತ. ಬಟ್ ಘಟನೆ ಅಂತೂ ನಡೆದು ಹೋಗಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ನಿಜ, ದೇಶನೇ ಆಳ್ತಾರೆ ಅಂತಂದರೆ ಅವ್ರ ಮನೇಲಿ ಎಷ್ಟು ಅವರಿಗೆ ಮನೇನ ನಿಭಾಯಿಸಲಿಕ್ಕೆ ಕೆಪಾಸಿಟಿ ಇದೆ ಅಂತ ನೋಡೋದು ಈ ಥರ ಒಂದು ಸಂದರ್ಭಗಳಲ್ಲಿ. ಈ ರಾಜ್ಯದ ಪೊಲೀಸನ್ನು ನೇತೃತ್ವವನ್ನು ವಹಿಸಿ ಮುನ್ನಡೆಸಿರ್ತಕ್ಕಂಥ ಒಬ್ಬರು ಈ ರೀತಿಯ ಒಂದು ಅಂತ್ಯ ನೋಡಬೇಕಾದ್ರೆ ನಮಗೆ ಬೇಜಾರು ಅನ್ನಿಸ್ತದೆ. ಯಾಕೆಂದರೆ ರಾಜ್ಯದ ಪೊಲೀಸ್ ಅಂದರೆ ರಾಷ್ಟ್ರದಲ್ಲಿ ಒಂದು ಹೆಸರಾಂತ ಪೊಲೀಸ್, ಅದರಲ್ಲಿ ಎರಡು ಮಾತಿಲ್ಲ. ಅದರ ಒಬ್ಬ ಮುಖ್ಯಸ್ಥರು, ಅವರು ಕೊನೆ ಉಸಿರಿರೋವರೆಗೂ ಕೂಡ ಅವ್ರ ಮುಖ್ಯಸ್ಥರೇ. ನಾವು ರಿಟೈರ್ಡ್ ಅಂತ ಹೇಳ್ಬೋದು, ಇನ್ನೊಂದು ಬೇರೆ. ಆದರೆ ಹೌದು, ಗೌರವ ಇರಬೇಕು. ಇದನ್ನು ನಾವು ನೋಡೋದು. ಆದರೆ ಇವರಿಗೆ ಈ ಥರ ಒಂದು ಆದರೆ ಏನಂತ ಪ್ರಶ್ನೆ. ನೀವು ಒಂದೇ ಒಂದು ಕೇಳಿದ್ರಿ, ಅವ್ರಿಗೆ ರಕ್ಷಣೆ ಇಲ್ಲ ಇವ್ರಿಗಿದೆ ಅಂತ. ಈ ರಕ್ಷಣೆ ಇರೋದು ಇಲ್ಲದೆ ಇರೋದು ಯಾರು ಕೇಳಬೇಕು, ಯಾರು ತಗೊಳ್ಬೇಕು, ಯಾರು ಕೊಡಬೇಕು, ಇದು ನೋಡಿ. ನಾನು ಇದು ಹಲ್ಸೂರು ACP ಇದ್ದೆ, ಇಂದಿರಾನಗರ ಕೂಡ ನಮಗೆ ಬರ್ತಾಯಿತ್ತು. ಅಲ್ಲಿ ನೀವು ಯಾರನ್ನ ಪೊಲೀಸ್ ಆಫೀಸರ್ ಅಂತ ಒಬ್ಬರು ಇದ್ದರೆ ಅಲ್ಲಿ ಅವರು DG ಹುದ್ದೆಯವರೇ ಇರೋದು ಜಾಸ್ತಿ. ಎಲ್ಲ ಬಿಟ್ಟರೆ ಜಾಸ್ತಿ ಒಂದು ಸ್ವಲ್ಪ ADGಗಳು ಆ ಥರದವರು. ಅದು ಏನು ಸೆಂಟ್ರಲ್ ಸರ್ವೀಸಸಲ್ಲಿ ಕೆಲಸ ಮಾಡಿದವರಲ್ಲ. ಒಂದು ಸತಿ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ರು ಅವರೇ ಎಲ್ಲ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿ, ನಮ್ಮ SNS ಮೂರ್ತಿಯವರ ನೇತೃತ್ವದಲ್ಲಿ ಅವ್ರದ್ದು ಕುಂದುಕೊರತೆಗಳು ಹೇಳೋಕ್ಕೆ. ಇದು ನೋಡಿ, ಭಾಳ ಮಹತ್ವದ ಸಭೆ ನನಗೆ. ನನ್ನ ಒಂದು ಸರ್ವೀಸಲ್ಲಿ ಭಾಳ ಮಹತ್ವವಾದದ್ದು. ಅಷ್ಟೇ ಅಲ್ಲ, ಅದೊಂದು ಬುದ್ಧಿನೂ ಕಲಿಸ್ತು ನಮಗೆ. ನಾವೇ ಕರೆದ್ರೂ ಕೂಡ ಅವ್ರು ಬರೋಲ್ಲ. ಆದರೆ ಇಲ್ಲಿ ವಿಚಿತ್ರ, ಅಪೋಸಿಟ್ ಆ ಥರ ಒಂದು ಸಭೆ ಆಗಿದ್ದು. ಕಾರಣ ಅಲ್ಲಿ ಏನು ಸಣ್ಣ ಪುಟ್ಟ ತೊಂದರೆಗಳಿರ್ತಾವೆ ಅವ್ರ ಮನೆ ಸುತ್ತಮುತ್ತ. ಯಾರದೇ ಮನೆಯಲ್ಲಿ ಆದರೂ ಕೂಡ ಅವರು ಒಬ್ಬ ಸಾಮಾನ್ಯ ಪ್ರಜೆ ಬೇಸಿಕಲಿ. ಆದರೆ ಈ ವ್ಯಕ್ತಿತ್ವ ಏನಿದೆ ಅದು ಸಾಯಲ್ಲ, ಕೊನೆವರೆಗೂ ಇರ್ತದೆ, ತಮ್ಮ ಕೊನೆ ಉಸಿರಿರೋವರೆಗೂ ಇರ್ತದೆ. ಆದರೆ ಇಲ್ಲಿ ಅವರನ್ನು ಕಾಪಾಡುವಂಥದ್ದು ಅಥವಾ ಅವರನ್ನು ನೋಡಿಕೊಳ್ಳುವಂಥ ಶಕ್ತಿ, ಅದು ಕರ್ತವ್ಯ ರಾಜ್ಯ ಪೊಲೀಸರಿಗೆ ಇದೆ, ಅದು ಸ್ಥಳೀಯ ಪೊಲೀಸರಿಗೆ ಇದೆ. ಅದನ್ನೇ ನಾನು ಉದಾಹರಣೆ ಕೊಟ್ಟಿದ್ದು ನಿಮಗೆ. ಅವರು ಯಾಕೆ ನಮ್ಮನ್ನು ಕರೆಸಿದ್ರು, ನಾನು ಅಷ್ಟಲ್ಲ ACP, ಅವರು DGಗಳಾಗಿ ರಿಟೈರ್ಡ್ ಆದಂಥವರು, ಡೈರೆಕ್ಟರ್ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಕಡೆ ಇದ್ದಂಥವರು. ಯಾಕೆ ಹೇಳ್ತೀನಿ ಅಂದರೆ, ಈ ನಾಗರಿಕ ಮತ್ತು ಪೊಲೀಸರ ಮಧ್ಯೆ, ಅದರಲ್ಲೂ ಸ್ಥಳೀಯ ಪೊಲೀಸರ ಮಧ್ಯೆ ನಿಕಟವಾದಂಥ ಒಂದು ಸಂಪರ್ಕ ಇರ್ಬೋದು. ಒಳ್ಳೆಯೂ ಇರ್ಬೋದು, ಕೆಟ್ಟವನು ಇರ್ಬೋದು, ಅವನು ಬೇಕಾದನು ಇರೋದು, ಬೇಡವಾದನು ಇರ್ಬೋದು. ಅವನು ಏನು ಅಂತ ಗೊತ್ತಿರಬೇಕು. ಅದೇ ACP ನಾನು ಮಡಿವಾಳ ಇದೇ ಪ್ರಯತ್ನದಲ್ಲಿ ಸುಮಾರು ಒಂದು 3 ವರ್ಷ ಕೆಲಸ ಮಾಡಿದ್ದೀನಿ. HSR ಕೂಡ ನನಗೆ ಬರ್ತಿತ್ತು. ಅಲ್ಲಿ ಒಬ್ಬ ನಂತರದಲ್ಲಿ ಆಂಧ್ರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆದರು. ಆದರೆ ಒಳ್ಳೆ ಬಿಗಿ ಭದ್ರತೆಯಲ್ಲಿ ಅವನು ಒಂದು ಮನೆ ಮಾಡ್ಕೊಂಡಿದ್ದ ಅಲ್ಲಿ, ಅಂದರೆ ಆಫೀಸ್ ಮಾಡ್ಕೊಂಡು. ಇವನು ಇಷ್ಟೊಂದು ಬಿಗಿ ಭದ್ರತೆಯಲ್ಲಿ ಇದ್ದಾನೆ, ಯಾಕೆ ಇವನಿಗೆ ಬೇಕು ಇಷ್ಟೊಂದು ಬಿಗಿ ಭದ್ರತೆ ಆಗಂತ. ನನ್ನ ಕೆಲಸ ಏನು, ಟು ಎನ್ಶ್ಯೂರ್ ಎವ್ರಿಬಡಿ ಈಸ್ ಸೇಫ್. ರಕ್ಷಣೆ ಕೊಡೋದಂದರೆ ಅಷ್ಟೇ ಅಲ್ಲ ಪೊಲೀಸ್ ಕೆಲಸ. ಅಂಥ ಒಂದು ಸಂದರ್ಭದಲ್ಲಿ ಅವರು ಇಚ್ಛೆ ಪಡಲಿ ಬಿಡಲಿ, ಬಟ್ ಅಲ್ಟಿಮೇಟ್ಲಿ ಇಟ್ ಕಮ್ಸ್ ಆನ್ ಪೊಲೀಸ್ನೋ. ನಮ್ಮ ಜವಾಬ್ದಾರಿ ಏನು, ನಾನು ಅಲ್ಲಿಯ ಯೋಗ್ಯನಿದ್ದಾನೋ ಅಯೋಗ್ಯನಿದ್ದಾನೋ, ಅವನಿಗೇನಾದ್ರು ತೊಂದರೆ ಇದೆಯೇನೋ ಅದಕ್ಕೆ ಹೇಳಿದ್ಬೇಕು. ಹೋಗಿ ವಿಚಾರಿಸಿದ್ದೀನಿ ನಾನು. ಅವನು ಇವಾಗ ಸರ್ಪ್ರೈಸ್ಡ್. ಅವನು ನನಗೆ ಮಾತಾಡಿಸ್ಲಿಕ್ಕೆ ಈ ಟುಕ್ 15-20 ಮಿನಿಟ್ಸ್. ಯಾಕೆಂದರೆ ಅಷ್ಟೊಂದು ಒಂದು ಕ್ಯಾರೆಕ್ಟರ್ಸ್ ಅವರು. ನಂತರದಲ್ಲಿ ಮುಖ್ಯಮಂತ್ರಿ ಆದರೂ ಬಿಡಿ ಒಂದು ರಾಜ್ಯಕ್ಕೆ, ಆ ಒಂದು ಕೆಲಸ ಕೂಡ ಮಾಡಿದ್ದೀನಿ ನಾನು. ಐ ಡೋಂಟ್ ಕೇರ್. ಬಟ್ ನಮ್ಮ ಕೆಲಸ ಒಂದು ಸರ್ಕಾರ ಕೊಟ್ಟಿದೆ ಅಂತಂದರೆ ಜವಾಬ್ದಾರಿ ಇರ್ತದೆ, ಆ ಜವಾಬ್ದಾರಿ ನಿಭಾಯಿಸೋ ಕೆಲಸ. ಇದು ಬರೀ ಠಾಣಾ ಲೆವೆಲಲ್ಲಿ ಆದರೆ ಸಾಲದು, ಕಮಿಷನರ್ವರೆಗೂ ಹೋಗಬೇಕು. ಯಾವುದೇ ಅವ್ರು ಬಂದಿಲ್ಲ ಅಂದರೂ ಪರವಾಗಿಲ್ಲ, ಇವ್ರು ಹೋಗಬೇಕು. ತುಂಬ ಕ್ರೂಷಿಯಲ್ ವಿಚಾರ ಹೇಳ್ತಾ ಇದ್ರಿ ನೀವು. ಯಾಕೆ ಹೇಳಿದ್ರೆ, ಇದು ನಾನು ನೋಡ್ತಾ ಇಲ್ಲ ಇವತ್ತು. ಏಕೆಂದರೆ ಸಾಕಷ್ಟು ಉದಾಹರಣೆ ನಾನು ಕೊಡ್ಬೋದು, ಇದು ನಾವು ನೋಡ್ತಾ ಇಲ್ಲ. ಆದರೆ ನಮಗೆ ಇಂದಿನ ಅಧಿಕಾರಿಗಳು ಒತ್ತು ಕೊಡ್ತಿದ್ರು ಇದಕ್ಕೆ. ಸಾರ್ವಜನಿಕರ ಸಂಪರ್ಕ ನಿಕಟವಾಗಿರಬೇಕು. ಯಾವ ರೀತಿ ನೀವು ಉಪಯೋಗಿಸ್ಕೊಳ್ಳೋದು ನಿಮ್ಗೆ ಸಬ್ಕಸುನೋ ಆಪ್ಸೆಕರು, ಎಲ್ಲರನ್ನೂ ಕೇಳಿ ನೀವು ನಿಮ್ಮ ನಿರ್ಧಾರ ತಗೊಳ್ಳಿ. ಅದು ಆಗ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷ್ಯ, ಒಂದು ಪ್ರತ್ಯಕ್ಷ ಸಾಕ್ಷ್ಯ.